ಮಸೀದಿ ಒಳಗಡೆಗೆ ಗಣಪತಿ ಕೂಡಿಸಿ ಪೂಜೆ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕಿದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. These statements are trying to divide the society. Definitely the administration is taking cognizance of his statements because the administration given certain rules, guidelines. हुबली के ईदगाह मैदान को कर्नाटक का अयोध्या कहना बेजा न होगा, क्योंकि इसी तनाज़े ने रियासत में बीजेपी के उरूज में अहम किरदार अदा किया था। अगर अयोध्या की तहरीक शिमाली हिंदुस्तान में बीजेपी के लिए अहम मोड़ थी, तो कर्नाटक में ये हुबली का ईदगाह मैदान हो सकता है। ईदगाह मैदान पर प्रमोद मुतल्लिक के ताज़ा बयान से हुबली के माहौल में कशीदगी है। श्री राम सेनी के कारकुनों ने हुबली के संगुल्ली रायना सर्कल पर हुकूमत के खिलाफ एहतजाज किया। मुतल्लिक के खिलाफ दर्ज शिकायत को सिद्धरामैया हुकूमत से वापस लेने का मुतालबा किया गया। बताते चलें कि श्री राम सेनी के बानी मुतल्लिक ने गणेश उत्सव की मुखालिफत करने वालों को मुल्क दुश्मन यानी एंटी नेशनल करार दिया और अंजुमन इस्लाम पर मुल्क को तकसीम करने की साजिश करने का इल्ज़ाम लगाया। उन्होंने दावा किया कि हिंदू बिरादरी मसाजिद में भी गणेश की मूर्तियां नस्ब करने की ताकत रखती है। म्यूनसिपल हुक्काम ने हुबली पुलिस स्टेशन में शिकायत दर्ज करवाई। कमिश्नर रेणुका सुकुमार को एक अर्जी पेश की गई, जिसमें मुताल्लिक को शहर बदर करने का मुतालबा किया गया है। ಯಾರು ಶತ್ರುಗಳು, ಯಾರು ಅಧರ್ಮಿಗಳು, ಯಾರು ದೇಶದ್ರೋಹಿಗಳು ಅಂತ ಹೇಳ್ತೀನಿ ನಾನು. ಈ ಗಣೇಶ ಉತ್ಸವಕ್ಕೆ ವಿರೋಧ ಮಾಡಿದಂತವರು, ಇದೇ ಅಂಜುಮನ್ ಇಸ್ಲಾಂನವರು ರಾಷ್ಟ್ರ ಧ್ವಜವನ್ನ ವಿರೋಧ ಮಾಡಿದಂತ ನೀಚ ದೇಶದ್ರೋಹಿಗಳಿವರು. ಮಸೀದಿ ಒಳಗಡೆಗೆ ಗಣಪತಿ ಕೂಡಿಸಿ ಪೂಜೆ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕಿದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಒಮ್ಮೆ ಗಡೀಪಾರ್ ಮಾಡಬೇಕು ಅಂತನ್ನುವಂಥದ್ದು, ಇದಕ್ಕಿಂತ ಪ್ರಚೋದನಕಾರಿಯಾಗಿ ಭಾಷಣ ಬೇರೆ ಬೇರೆ ಸಮುದಾಯದವರು ಮಾಡಿದ್ದಾರೆ. ಆ ರೀತಿ ಆ ಸಂದರ್ಭದಲ್ಲಿ ಕೈಗೊಳ್ಳಲಾದ ಕ್ರಮ ಈಗ ಒಮ್ಮೆ ಪ್ರಮೋದ್ ಮುತಾಲಿಕ್ ಅವ್ರ ಬಗ್ಗೆ ಕೈಗೊಳ್ತೀವಿ ಅಂತ ಹೇಳೋದು ಅಥವಾ ಆ ರೀತಿ ಚಿಂತನೆ ಮಾಡೋದು, FIR ಮಾಡೋದು ಇದು ಸರಿಯಲ್ಲ. ನಾವು ಇದನ್ನು ಒಪ್ಪೋದಿಲ್ಲ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಅದರ ಅಗೇನ್ಸ್ಟ್ ಝೋನಲ್ ಕಮಿಷನರ್ HDMC ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು 153A ಮತ್ತು 295A ಅಂದರೆ ಎರಡು ಕಮ್ಯುನಿಟಿ ಮಧ್ಯೆ ವೈಷಮ್ಯ ಉಂಟು ಮಾಡುವ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ನಿನ್ನೆನೂ ಮುಖಂಡರು ಎಲ್ಲ ಅಂಜುಮನ್ ಇಸ್ಲಾಂ ಅವರೆಲ್ಲ ಬಂದು ಅವರ ಮೇಲೆ FIR ದಾಖಲಿಸಬೇಕು ಅಂತ ಹೇಳಿ ಅರ್ಜಿ ಕೊಟ್ಟರು. ನಾವು ಅದಕ್ಕೆ ಮೊದಲೇ ನಮ್ಮದು FIR ಆಗಿತ್ತು. ಈ ಕಾನೂನು ರೀತಿ ಏನು ಕಠಿಣ ಕ್ರಮ ಜರುಗಿಸ್ತೀವಿ ನಾವು. ಈಗಾಗಲೇ FIR ಯಾರು ನಮಗೆ ಬಂದು ಕೇಳೋ ಮೊದಲೇ FIR ಇಮಿಡಿಯೇಟಾಗಿ 11:45ಗೆ FIR ಮಾಡಿದ್ದೀವಿ ನಾವು. ಇನ್ನು ನೆಕ್ಸ್ಟು FIR ಸಂಬಂಧ ಏನು ಕ್ರಮ ತಗೋತೀವಿ. ಇನ್ನು ಬೇರೆ ವಿಷಯಗಳ ಕುರಿತು ನಾನು DC ಅವರು ಚರ್ಚೆಯಲ್ಲಿದ್ದೀವಿ. ಕಠಿಣ ಕ್ರಮ ಸದ್ಯದಲ್ಲೇ ತಗೊಂಡು ತಮಗೆಲ್ಲ ತಿಳಿಸ್ತೀವಿ. ದುಷ್ಟ ಶಕ್ತಿಗಳು ಅಂತ ಪ್ರಮೋದ್ ಮುತಾಲಿಕ್ ಅವರು ಅವೇಳನಕಾರಿ ಹೇಳಿಕೆ ನೀಡಿ, ಪ್ರಚೋದನಕಾರಿ ಹೇಳಿಕೆ ನೀಡಿ ಶಾಂತಿಯನ್ನು ಭಂಗ ಮಾಡಿದ್ದಾರೆ. ಅದಕ್ಕೆ ನಾವು ಮಹಾನಗರ ಪೊಲೀಸ್ ಆಯುಕ್ತರಿಗೆ ನಾವು ಸಾರ್ವಜನಿಕರೆಲ್ಲರೂ ಒಂದಾಗಿ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಆ ಪ್ರಮೋದ್ ಮುತಾಲಿಕ್ ಅವರಿಗೆ ತಕ್ಷಣ ಅವರ ಮೇಲೆ ಕಾನೂನಿನ ಪ್ರಕಾರ ಕಠಿಣ ಕ್ರಮ ತಗೋಬೇಕು. ಅವರನ್ನು ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಯಾಕಂದರೆ ಈ ಶಾಂತಿ ಕದಡುವವರಿಗೆ ಯಾವುದೇ ರೀತಿಯಿಂದ ಅವಕಾಶ ಕೊಡಬಾರ್ದು. ಶಾಂತಿ ಪ್ರಿಯರು ಇರಬೇಕು ಅಂತ ಊರಿದು. ಇದು ಅಶಾಂತಿಯನ್ನು ಉಂಟು ಮಾಡಿ ಪ್ರಮೋದ್ ಮುತಾಲಿಕ್ ಅವರು ಯಾವುದೇ ಹೇಳಿಕೆ ಕೊಡೋಕ್ಕಿಂತ ಮುಂಚೆ ವಿಚಾರ ಮಾಡೋದಿಲ್ಲ. ಯಾವುದೇ ಹೇಳಿಕೆ ಕೊಟ್ಬಿಡ್ತಾರೆ. ಆ ಹೇಳಿಕೆಯಿಂದ ಎಷ್ಟು ಭಾವನೆಗಳಿಗೆ ಧಕ್ಕೆ ಆಗ್ತದೆ, ಎಷ್ಟು ಸಮಸ್ಯೆಗಳಾಗ್ತದೆ ಅದಕ್ಕೆ ಅವರಿಗೆ ಅರಿವಿಲ್ಲ. ಅವರಿಗೆ ಮಾಡಲಿಕ್ಕೆ ಉದ್ಯೋಗ ಇಲ್ಲ. ಪದೇ ಅದೇ ರೀತಿ ಹೇಳಿಕೆ ಕೊಡ್ತಾ ಈ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇದ್ದಾರೆ. ಯಾವುದೇ ಭಾವನೆಗಳಿಗೆ ಧಕ್ಕೆ ತರಬಾರ್ದು. ನಾವೆಲ್ಲರೂ ಒಂದಾಗಿ ಜೀವನ ಮಾಡ್ತಾ ಇದ್ದೀವಿ. ನಾವು ಗಣೇಶ ಚತುರ್ಥಿ ಹಬ್ಬಕ್ಕೆ ನಾವು ಮುಸಲ್ಮಾನ್ ಸಮಾಜದವರು ಭಾಳ ಸ್ನೇಹಿತರು ಕರೆದಿದ್ದಾರೆ. ನಾವೆಲ್ಲ ಅವ್ರ ಮನೆಗೆ ಹೋಗ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾರೆ. ಹಬ್ಬ ಅಂದರೆ ಏನು, ಹಬ್ಬದ ವಾತಾವರಣ ಹೇಗಿರಬೇಕು, ಯಾವುದು ಮನಸ್ಸುಗಳನ್ನು ಕೆಟ್ಟಿರ್ತದೆ, ಮನಸ್ಸುಗಳು ಹೊಡೆದಂಥ ಮನಸ್ಸುಗಳಿಗೆ ಒಂದು ಮಾಡಲಿಕ್ಕೆ ಹಬ್ಬ ಮಾಡ್ತಾರೆ.